ದೊಡ್ಡವರೆಗೂ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಫ್ರೆಂಡ್ಸ್, ನನಗೂ ಮನೆ ಕೆಲಸ ಮಾಡಿ ಮಾಡಿ ಬೇಜಾರ ತಗೋಬಿಟ್ಟಿದೆ. ಅದಕ್ಕೆ ಮನೆ ಕೆಲಸಕ್ಕೆ 2 ದಿನ ರೆಸ್ಟ್ ತಗೊಂಡು ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ, ಯಾರ ಜೊತೆ ಹೋಗ್ತಾ ಇದ್ದೀನಿ ಅಂತ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇನ್ಯಾಕ್ ತಡ, ಫಾಲೋ ಮೀ. ಎಲ್ಲರೂ ಹಾಯ್ ಹೇಳ್ರೆ ಜೋರಾಗಿ. ನೋಡಿ, ನನ್ನ ಜಾಲಿ ಗರ್ಲ್ಸ್ ನ ಜಾಲಿ ಟ್ರಿಪ್, ನನ್ನ ಕ್ಲೋಸ್ ಫ್ರೆಂಡ್ಸ್ ಎಲ್ಲರೂ ಕಾಣಿಸ್ತಾ ಇದೀವಿ ನೋಡಿ. ಓಕೆನಾ? ನಾವೆಲ್ಲಿಗೆ ಹೋಗ್ತಾ ಇದೀವಿ ಅಂತ ಗೆಸ್ ಮಾಡ್ತಾ ಇದ್ದೀರಾ? ಸ್ಕಿಪ್ ಮಾಡದೆ ಹಾಗೆ ನೋಡಿ. ಹಾಗೆ ದಾರಿಯಲ್ಲಿ ಹೋಗ್ತಾ ಶಿವಳ್ಳಿ ಟಿಫನಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಟ್ವಿ. ದಾರಿಯುದ್ದಕ್ಕೂ ಅಂತಾಕ್ಷರಿ ಹಾಡ್ತಾ ಇದ್ವಿ. ನಾವು ಈಗ ಪ್ರಾಣಿಗಳ ಲೋಕಕ್ಕೆ ಎಂಟ್ರ್ ಆಗ್ತಾ ಇದ್ದೀವಿ. ಅಯ್ಯ, ನಾವೆಲ್ಲ ಮನುಷ್ಯರು ಮಾತಾಡಕ್ಕೆ ಬರೋ ಪ್ರಾಣಿಗಳು ಅಲ್ವಾ? ನಿಜ ತಾನೆ? ಹಾಗೇ ನೋಡ್ತಾ ಇರಿ. ಹಾಯ್, ಆನೆ ಕಾಣಿಸ್ತಾ ಇದೆ. ಯಪ್ಪ ದೇವ್ರೆ, ಅದ್ರ ಕೊಂಬು ನೋಡು, ಒಳ್ಳೆ ಕಿವಿಯಾಗಿ ಬಂದಂಗೆ ಅನ್ನಿಸ್ತಿದೆ. ಯಮ್ಮ ದೇವ್ರೆ, ಭಯ ಆಗುತ್ತಲ್ವಾ? ಮುಂದೆ ನೋಡ್ತಾ ಈ ಜಿಂಕೆ ಎಷ್ಟು ಮುದ್ದಾಗಿದೆ ಅಲ್ವಾ ನೋಡೋಕ್ಕೆ. ನನ್ನ ಮಗನೇ ಜಾಗ ಬೀಳಲ್ಲ ನೀನು. ಅಯ್ಯಪ್ಪ, ಅದು ನೋಡಿ ಹೆಂಗೆ ಗುರಾಯಿಸ್ತದೆ. ಇವಳು ಅವಳು ನಂತರನೇ ಹಿಂಗೆ ಗಾಡೀಲಿ ಹೋಗ್ತಾ ಇದ್ದಾಳೆ ಅಂತ. ಬೆಳಗಿನ ಜಾವ ಬಂದಿದ್ರೆ ಪ್ರಾಣಿಗಳು ಕಾಣಿಸೋದು. ನಾವೀಗ ಹೋಗ್ತಾ ಇರೋದು ಮಠ ಮಧ್ಯಾಹ್ನ. ನಾನು ನನ್ನ ಫ್ರೆಂಡ್ಸ್ ಬಗ್ಗೆ ಹೇಳಲೇಬೇಕು. 2 ಜಡೆ ಸೇರಿದ್ರೆ ಗಲಾಟೆ ಅಂತಾರೆ. ಆದರೆ ನಾವಿಲ್ಲಿ 8 ಜಡೆ ಸೇರ್ಕೊಂಡಿದ್ದೀವಿ. ಆದರೂ ಒಬ್ರನ್ನೊಬ್ರು ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದೀವಿ. ನೀವು ಅಷ್ಟೇ, ಒಬ್ರನ್ನೊಬ್ರು ಹೊಂದ್ಕೋಬೇಕು ಅಂದರೆ ಯಾರ ಬಗ್ಗೆ ಯಾರುವೆ ಹಿಂದಿಂದ ಮಾತಾಡಬೇಡಿ ಫ್ರೆಂಡ್ಸ್. ಎಲ್ಲ ಚೆನ್ನಾಗಿ ಸಂತೋಷವಾಗಿರ್ಬೋದು. ಇದು ನಿಜ ಫ್ರೆಂಡ್ಸ್, ಟ್ರೈ ಮಾಡಿ ಬೇಕಿದ್ರೆ. ಓಕೆ? ಕಾಡಂದಿ ನನ್ನ ಮಗನೇ ಜಾಗ ಬಿಡ್ಲಾ ನಿನ್ನ ನನ್ನ ಮಗನೇ. ಗಾಡಿಗೆ ಅಡ್ಡ ಬರ್ತೀಯಾ? ಅಯ್ಯ ನಿನ್ನ ಆಟೋಟಕ್ಕೆ ಬರ್ತಾನೆ. ವಾವ್, ನಿಸರ್ಗ ನೋಡೋಕ್ಕೆ ಎಷ್ಟು ಸುಂದರ ಅಲ್ವಾ? ಫ್ರೆಂಡ್ಸ್, ನಾನು ನನ್ನ ಬಗ್ಗೆ ಹೇಳ್ತಾ ಇಲ್ಲ, ಸುತ್ತ ನಿಸರ್ಗದ ಬಗ್ಗೆ ಹೇಳ್ತಾ ಇದ್ದೀನಿ. ವಾವ್, ಸಖತ್ತಾಗಿದೆ ಅಲ್ವಾ? ಬೆಂಗಳೂರಲ್ಲಿದ್ದು ಇದು ಸಾಕಾಗೋಗ್ಬಿಟ್ಟಿತ್ತು. ಇಲ್ಲಿ ಬಂದು ರಿಲ್ಯಾಕ್ಸ್ ಆಯಿತು. ಇದು ಶೂಟಿಂಗ್ ನಡೆಯುವ ಸ್ಥಳ. ಇಲ್ಲಿ ತುಂಬ ಫಿಲ್ಮ್ ಶೂಟಿಂಗ್ ನಡೆದಿದೆಯಂತೆ. ನಿಮ್ಗೆ ಗೊತ್ತಾ? ಮಧ್ಯಾಹ್ನ ಊಟಕ್ಕೆ ಅಂತ ಕಿಚಡಿ ತಗೊಂಡು ಯಪ್ಪ ಖಾರಕ್ಕೆ ಉರಿ ಕಿತ್ಕೊಂಡ್ಬಿಡ್ತು. ನಾವು ಎಲ್ಲಿ ಉಳ್ಕೊಳ್ತಿದ್ದೀವಿ ಅಂತ ಗೊತ್ತಾ? ಸ್ಟಾರ್ಲಿಂಗ್ ರೆಸಾರ್ಟ್. ನಾವು ಬರೋತ್ತಿಗಾಗಲೇ 6 ಗಂಟೆ ಆಗೋಗ್ಬಿಟ್ಟಿತ್ತು. ನೋಡಿ, ಇದು ನಮ್ಮ ರೂಮು. ಎಲ್ಲರಿಗೂ ಸಕ್ಕ ಸುಸ್ತಾಗಿತ್ತು. ಏನೋ ಒಂದಿಷ್ಟು ತಿಂದ್ಕೊಂಡು ಬೇಗ ಮಲ್ಕೊಂಡ್ಬಿಟ್ಟು. ಇವಳು ಅವಳು ಗೂರ್ಕಂದು ನೋಡ್ತಾ ಇದ್ದಾರೆ. ಫ್ರೆಂಡ್ಸ್, ನಾನೇ ಇದು. ಸಿಕ್ಕಾಬಿಟ್ಟೆ ಚಳಿ ಫ್ರೆಂಡ್ಸ್. ಅಯ್ಯಪ್ಪೋ, ಈಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದು ಚಳಿಲಿ ನಡುಗೆ ಹೋಗ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಓಕೆ, ಏನಂತ ಟೇಸ್ಟ್ ಇರಲಿಲ್ಲ. ಓಕೆ, ತಿನ್ನಲೇಬೇಕಲ್ವಾ? ಏನೋ ಒಂದಿಷ್ಟು ತಿಂದು ಅಲ್ಲಿಂದ ಹೊರಟು. ಹೇಗಿದೆ ನಮ್ಮ ಜಾಲಿ ಗರ್ಲ್ಸ್ ಗ್ರೂಪ್? ನಾವೀಗೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಮುರುಗನ್ ಟೆಂಪಲ್ ಅಂತ. ತುಂಬ ಚೆನ್ನಾಗಿದೆ, ಸುಮಾರು 100 ಸ್ಟೆಪ್ ಇದೆ. ಹಾಗೆ ನಿನ್ನೆ ಒಂದು ಟೆಂಪಲ್ಗೆ ಹೋಗಿದ್ದು, ತುಂಬ ಅದ್ಭುತವಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬಿಡ್ತಾ ಇದ್ದೀನಿ, ಖಂಡಿತ ನೋಡಿ. ಓಕೆನಾ? ವಾವ್, ಊಟಿ ನೋಡೋಕ್ಕೆ ಎಷ್ಟು ಸುಂದರ ಅಲ್ವಾ? 2 ಕಣ್ಣು ಸಾಲದು. ನಾವು ರೋಸ್ ಗಾರ್ಡನ್ ನೋಡೋಕ್ಕೆ ಅಂತ ಹೋದ್ವು, ಆದರೆ ಒಣಗಿದ ಗಾರ್ಡನ್ ಆಗೋಗ್ಬಿಟ್ಟಿತ್ತು. ಬೆಳಗ್ಗೆ ಎಲ್ಲ ಸಿಕ್ಕಾಬಟ್ಟೆ ಬಿಸಿಲಿತ್ತು ಫ್ರೆಂಡ್ಸ್. ಬೆಳಗ್ಗೆ ಚಳಿ ಇರುತ್ತೆ, ಸಾಯಂಕಾಲ ಚಳಿ ಇರುತ್ತೆ, ಮಧ್ಯಾಹ್ನ ಎಲ್ಲ ಸಿಕ್ಕಾಬಟ್ಟೆ ಬಿಸಿಲು. ವಾವ್, ಆ ಅಂಗಡಿಗಳನ್ನು ನೋಡಿದ ತಕ್ಷಣ ನಾವು ಹೆಣ್ಮಕ್ಳು ಬಿಡ್ತೀವ, ಹೋಗಿ ಆ ಛ್ಯಾಕ್ ಮಾಡಿಬಿಟ್ವು. ಶಾಪಿಂಗು. ನೆಕ್ಸ್ಟ್ ಈಗ ನಾವು ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀವಿ. ಬಾಯಲ್ಲಿ ನೀರು ಬರ್ತಾಯಿದೆ ಫ್ರೆಂಡ್ಸ್. ತೊಗೊಳ್ಳೋಣ ಅಂದ್ಕೊಂಡೆ, ಬೇಡಪ್ಪ ತಿಂದು ದಪ್ಪಗಾಗ್ಬಿಡ್ತೀವಿ ಅಂತ ತೊಗೊಳ್ಳಿಲ್ಲ. ಹಾಲು ಕಚ್ಕೊಂಡು ಸುಮ್ಮನಾದೆ. ನೆಕ್ಸ್ಟ್ ನೋಡಿ, ಈಗ ಟೀ ಫ್ಯಾಕ್ಟ್ರಿ ತೋರಿಸ್ತಾ ಇದ್ದೀನಿ. ನಾನಂತೂ ಕಾಫಿ ಟೀ ಏನೂ ಕುಡಿಯಲ್ಲ ಫ್ರೆಂಡ್ಸ್. ಇಲ್ಲೊಬ್ರಿಗೆ ಎಷ್ಟು ಕನ್ನಡದ ಬಗ್ಗೆ ಅಭಿಮಾನ ಇದೆ ಗೊತ್ತಾ? ಕನ್ನಡ ಕಲಿಸ್ಕೊಡು ಅಂದರು. ನೇಮ್ ಹೆಸರು ನನ್ನ ಹೆಸರು ನಿಸರ್ಗ. ನಾನು ಕನ್ನಡ ಕಲಿಸ್ತಾ ಇದ್ದೀನಿ. 'ವಾಟರ್' ಅಂದ್ರೆ ನೀರು, ವಾಟರ್ ಬೇಕು. 'ಬೇಕು' 'ವಾಟರ್' ಅಂದ್ರೆ ನೀರು, ನೀರು 'ವಾಟರ್' ಬೇಕು. 'ಬೇಕು' 'ವಾಟರ್' ಅಂದ್ರೆ ನೀರು, ನೀರು 'ವಾಟರ್' ಬೇಕು. 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 'ವಾಟರ್' ಅಂದ್ರೆ ನೀ
ಬೇಡ ನೇಮ್ ಹೆಸರು ಹಾಂ ಹೆಸರು ಓಕೆ ಓಕೆ ಬಾಯ್ ಬಾಯ್. ಮಧ್ಯಾಹ್ನ ಊಟಕ್ಕೆ ಅಂತ ಚೋಲೆ ಭಟೂರೆ ತಿಂದೆ, ಹಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದು. ಎಲ್ಲ ಸೇರಿ ಚರುಂಬರಿ ಮಾಡಿದ್ವು, ಗಸಗಸೆ ಪಾಯಸ ಕೂಡ ಮಾಡಿದ್ದು ಗೊತ್ತಾ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಊಟಕ್ಕೆ ಅಂತ ಹೋದವು. ಅಲ್ಲಿ ನಕ್ಕೊಂಡು ತಮಾಷೆ ಮಾಡಿಕೊಂಡು ಊಟ ಮಾಡಿಕೊಂಡು ನೆಕ್ಸ್ಟ್ ಹೋಗಿದ್ದೆಲ್ಲಿಗೆ ಗೊತ್ತಾ, ಮತ್ತೆ ಶಾಪಿಂಗ್ಗೆ ಅಂತ. ಹೋಗಲ್ಲಿ ಅಟ್ಯಾಕ್ ಚೆನ್ನಾಗಿ ಶಾಪಿಂಗ್ ಮಾಡಿದ್ದು ಫ್ರೆಂಡ್ಸ್. ನಾನು ಕೂಡ ನನ್ನ ಬಡ್ಜೆಟ್ಟಿಗೆ ತಕ್ಕನಂಗೆ ಸ್ವಲ್ಪ ಶಾಪಿಂಗ್ ಮಾಡಿದೆ ನೋಡಿ. ರಾತ್ರಿ 12 ಗಂಟೆವರೆಗೂ ಹೌಸ್ ಯಾರ್ಡ್ ಮಲ್ಕೊಂಡು ಬೆಳಗಾಗಿದ್ದು ಬಿಟ್ಟು ಹೋಗಕ್ಕೆ ಮನಸ್ಸೇ ಇಲ್ಲ ಫ್ರೆಂಡ್ಸ್. ಮತ್ತು ಅದೇ ಕೆಲಸ. ಇದನ್ನು ತಿಂತ ಅಮ್ಮನ ನೆನಪು ತುಂಬಾ ಕಾಡ್ತು. ಐ ಮಿಸ್ ಯು ಮಾ. ಈಗ ನಾವೆಲ್ಲಿ ಹೋಗಿದ್ದು ಚಾಮುಂಡಿ ಬೆಟ್ಟಕ್ಕೆ. ನಾನು ಎಷ್ಟು ಸಲ ಮೈಸೂರಿಗೆ ಹೋಗಿದ್ದೀನಿ, ಚಾಮುಂಡಿ ಬೆಟ್ಟ ನೋಡೋಕ್ಕಾಗಲಿಲ್ವಲ್ಲ ಅಂತ ಕೊರಗು ತುಂಬಾ ಇತ್ತು. ನಾನು ಆ ತಾಯಿ ಯಾಕೆ ದರ್ಶನ ಕೊಟ್ಟಿಲ್ಲ ಅಂದ್ಕೊಳ್ತಿದ್ದೆ. ಯಾರೋ ಫ್ರೆಂಡ್ಸ್ ಮೂಲಕ 5 ನಿಮಿಷ ದೇವ್ರ ಮುಂದೆ ಕೂತ್ಕೊಳ್ಳೋ ಭಾಗ್ಯ ನಂಗೆ ಸಿಕ್ತು. ನಿಜವಾಗ್ಲೂ ನನಗೆ ತುಂಬಾ ಸಂತೋಷ ಆಯಿತು ಫ್ರೆಂಡ್ಸ್. ಈ ಭಾಗ್ಯ ಯಾರಿಗೆ ಸಿಗುತ್ತೆ ಹೇಳಿ? ಹೇಗಿತ್ತು ಟ್ರಿಪ್ಪು? ಎಂಜಾಯ್ಡ್?